ಜರ್ನಿ ಸ್ಟಾರ್ಟ್ ಆಗ್ತಿದೆ. ಎಷ್ಟೇ ಕಷ್ಟ ಇದ್ರು, ಎಷ್ಟೇ ನೆಮ್ಮದಿ, ಎಷ್ಟೇ ಪ್ರಾಬ್ಲಮ್ಸ್ಗಳಿದ್ರು ಲೈಫಲ್ಲಿ, ಎಷ್ಟೇ ನೆಮ್ಮದಿ ಇದ್ರು ಇಲ್ಲ ಅದನ್ನ ಮಗ ಕಟ್ ಮಾಡೋಣ, ಇವಾಗ ಕಟ್ ಮಾಡೋಣ. ಈ ತರ ವಿಡಿಯೋ ಮಾಡ್ಕೊಂಡು ಹೋಗ್ತಿರೋ ರೋಡಲ್ಲಿ ಜನಗಳು ಯಾರೋ ಲೂಜ್ ನನ್ನ ಮಕ್ಳು ಇವರು ಅಂತ ಅನ್ಕೊಳ್ಳೋದಂತ ಫಿಕ್ಸು. ಹೌದಾ? ಹೌದು. ಹೌದು. ಪೊಲೀಸ್ ಪೊಲೀಸ್ ಜಾಲಿ 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 ಎಲ್ಲ ಜಾಲಿ 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 ಎಲ್ಲ ಜಾಲಿ ಜಾಲಿ ಜಾಲಿ. ಲೈಫಲ್ಲಿ ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಸಾಲ ಇದ್ರು, ಎಷ್ಟೇ ಕಮಿಟ್ಮೆಂಟ್ ಇದ್ರು, ನಮ್ ಬಾಯ್ತು ಎಂಜಾಯ್ ಮಾಡೋದು ಮಾತ್ರ ಬಿಡಲ್ಲ. ಇದಕ್ಕೆ ಬಾಯ್ತು ಅಂದ್ರೆ ಯಾವಾಗ್ಲೂ ಗ್ರೇಟು. ನೋಡಿ ಫ್ರೆಂಡ್, ಸಿಗ್ನಲ್ ಬಂತು ಅಂತ ಫೈನ್ ಕಟ್ಬೇಕಾಗುತ್ತೆ ಅಂತ ನನ್ನ ಮಗ ನಮ್ದು ಇಲ್ಲೇ ನಿಲ್ಲಿಸ್ತಾನೆ ಇವಾಗ. ಪೊಲೀಸು ಇದಾರೆ, ಅಲ್ಲಿ ಪೊಲೀಸ್ ಇದಾರೆ. ನಮ್ಮ ಫ್ರೆಂಡ್ ಗಾಡಿ ಸೇಫ್ ಆಗಬೇಕಂದ್ರೆ ಇಳಿಬೇಕಾ ಮಗ? ಇಳಿಬೇಕು. ಪೊಲೀಸ್ ಇದಾರೆ ಅಲ್ಲಿ, ಪೊಲೀಸ್ ಕಳ್ಳನ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ 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 ನೋಡಿ ಮಗ, ಬಿಡ್ತಾರ ದ್ರೋಹಿ. ನೀನು ಇಳಿಬೇಕು ಮಗ, ಕನ್ಫರ್ಮ್ ಆಗಿ ಬಾರೋ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಡ್ಕೊಂಡು ಹೋಗ್ತೀವಿ, ಇದ್ರ ಬಗ್ಗೆ ಏನ್ ಹೇಳ್ತಾರ ದರ್ಶವ್ರೆ? ಪೊಲೀಸರಿದ್ರು ಅಲ್ಲಿ ಹೇಳಿಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ. ಫೈನ್ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ ಬ್ಲಾಗ್ ನ ಸ್ಟಾರ್ಟ್ ಮಾಡ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಜರ್ನಿ ಸ್ಟಾರ್ಟ್ ಆಗ್ತಿದೆ. ಎಷ್ಟೇ ಕಷ್ಟ ಇದ್ರು, ಎಷ್ಟೇ ನೆಮ್ಮದಿ, ಎಷ್ಟೇ ಪ್ರಾಬ್ಲಮ್ಸ್ಗಳಿದ್ರು ಲೈಫಲ್ಲಿ, ಎಷ್ಟೇ ನೆಮ್ಮದಿ ಇದ್ರು ಇಲ್ಲ ಅದನ್ನ ಮಗ ಕಟ್ ಮಾಡೋಣ, ಇವಾಗ ಕಟ್ ಮಾಡೋಣ. ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಪ್ರಾಬ್ಲಮ್ಸ್ ಇದ್ರು ಲೈಫಲ್ಲಿ, ನಮ್ಮ ಬಾಯ್ಸ್ಗೆ ಒಂದು ನೆಮ್ಮದಿ ಅಂದ್ರೆ ಇದ್ದೇ ಇರ್ಬೇಕು. ಸೊ ಅದಕ್ಕೋಸ್ಕರ ನಾವ್ ಇವತ್ತು ಬಂದಿರೋದೇ ನಮ್ಮ ಅಪ್ಪು ಬಾಸ್ ಮೂವಿಗೆ. ಜೈ ಅಪ್ಪು ಬಾಸ್. 3 ದಿನದಿಂದ ನಮ್ನ ಸಾಯಿಸ್ತಾ ಇದ್ರು, ಎಕ್ಸಾಮ್ಸ್, ಇಂಟರ್ನಲ್ಸ್, ಅದು ಇದು ಅಂತ ನೆಮ್ಮದಿನೇ ಇಲ್ಲ. ಬಟ್ ಇವಾಗ ಸ್ವಲ್ಪ ಎಂಜಾಯ್ ಮಾಡೋಣ, ಖುಷಿಯಾಗಿರೋಣ, ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾವು ಬಂದಿದೆ ನಮ್ಮ ಅಪ್ಪು ಬಾಸ್ ಮೂವಿಗೆ. ಸೊ ಥಿಯೇಟರ್ ಒಳಗಡೆ ಸಿಗೋಣ, ಬಾಯ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಥಿಯೇಟರ್ ಬಂತು, ಟೈಮ್ ಆಯ್ತು ಅಂತ ಓಡ್ತವ್ರೆ. ನೋಡಿದ್ರೆ ಇನ್ನೂ ಅರ್ಧ ಗಂಟೆ ಟೈಮ್ ಐತೆ. ಮೂವಿಗೆ ಬಂದಾಗ ಆಗೋಂಥ ನೆಮ್ಮದಿ, ಯಪ್ಪ ದೇವ್ರೆ, ಸ್ವರ್ಗಕ್ಕೆ ಹೋಗಿ ತಲುಪಿಟ್ಟು ಕೆಳಗಡೆ ಬಂದಂಗೆ ಇರುತ್ತೆ. ವೀಕಿಂದ ನೀವು ಎಷ್ಟು ಕಷ್ಟದಲ್ಲಿದ್ದೀರಿ ಅಂತ ನನಗೆ ಗೊತ್ತು. ಎಕ್ಸಾಮ್ ಟೆನ್ಷನ್ ಅಲ್ಲಿ ಇವತ್ತಾದ್ರು ಸೊ ಎಂಜಾಯ್ ಮಾಡೋಣ, ಟೆನ್ಷನ್ ಎಲ್ಲ ಬಿಟ್ಟು ಥಿಯೇಟರ್ ಒಳಗಡೆ ಹೋಗೋಣ, ಮೂವಿ ನೋಡೋಣ. 100 ರೂಪಾಯಿ ಮಿಕ್ಸ್ ಗುಡ್ಕಾ ಹೊಡಿತೀನಿ ಫಿಕ್ಸ್. 100 ರೂಪಾಯಿ ಎಲ್ಲ ಕಣ, 120 ರೂಪಾಯಿ ಮಾಡ್ಕೊಂಡಿದ್ದೆ, ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಬಡಸ್ತನದ ಕಷ್ಟದಲ್ಲಿ ಈಗ ಆ ಶಕ್ತಿ ನನ್ನಲ್ಲಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ದಯವಿಟ್ಟು 100 ರೂಪಾಯಿ ಎಲ್ಲ ಫೋನ್ ಪೇ ಮಾಡ್ಬಿಡಿ. ದಯವಿಟ್ಟು 100 ರೂಪಾಯಿ ಫೋನ್ ಪೇ ಮಾಡಿದ್ರೆ ಟಿಕೆಟ್ ತಗೋ ಬರ್ತೀನಿ ಪ್ಲೀಸ್. ಆದ್ರೂ ಪ್ರಾಬ್ಲಮ್ಸ್, ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಸೊ ಮುಂಚೆ ಅರ್ಧ ಗಂಟೆ ಮುಂಚೆನೇ ಬಂದ್ಬಿಟ್ಟಿದ್ದೀವಿ. ಬಾಸ್ಗೆ ಟಿಕೆಟ್ಗೆ ಡಿಮ್ಯಾಂಡ್ ಜಾಸ್ತಿ ಅಂತ ಹಾಫ್ ಅನ್ ಅವರ್ ಬೇಗನೆ ಬಂದು ಹಾಸ್ಟ್ಲಿಂದ ಶಿಸ್ತಾಗಿ ನೋಡಿ 1 2 3 ಟಿಕೆಟ್. ಅಪ್ಪು ಮೂವಿ ನೋಡೋಕ್ಕೆ ಬೇಗನೆ ಬಂದಿದ್ದು. ಇನ್ನು ಅರ್ಧ 1/4 ಗಂಟೆ ಟೈಮ್ ಐತೆ ಅಂತ ಹಾಫ್ ಎಗ್ ರೈಸ್ ಗ್ಯಾಪಲ್ಲಿ. ಇದು ಎಗ್ ರೈಸ್ ಅಲ್ಲ, ಗೀ ರೈಸು. डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. ಈಗ ಅವರು ಆರ್ಥಿಕತೆಯಲ್ಲಿ ಹಿಂದುಳಿದಿರುವ ಕಾರಣ ಹಾಫ್ ತಗೊಂಡಿದ್ದಾರೆ, ನಾವು ಫುಲ್ ತಗೊಂಡಿದ್ದೀವಿ. ನೀವೇನ್ ಬಿಡ್ರಿ ಸಾವುಕಾರ ಮಂದಿ. ಹಾಫ್ ಅಲ್ಲೂ ಫುಲ್ ಅಲ್ಲಿ ಏನು ವ್ಯತ್ಯಾಸ ಅಂತ ಯಾವ ಕಡೆಯಿಂದಲೂ ಕಾಣಿಸ್ತಾ ಇಲ್ಲ. ಇದು ಹಾಫು, ಇದು ಫುಲ್ಲು. ಇವಾಗ ತಿಂಡಿ ತಿಂದಾಯ್ತು, ತಿಂಡಿ ತಿನ್ಕೊಂಡು ಮತ್ತೆ ಇವಾಗ ಹೋಗಿ ಮೂವಿ ನೋಡ್ತಾ ಇದ್ರೆ ಆ ಕಥೆ ಟೇಸ್ಟ್ ಬೇರೆ. ಆರ್ಟಿಕ್ ಸೇರಿದ್ರಿಂದ ಹೊರಗಡೆ ಊಟ ಮಾಮೂಲಿ ಹೋಗ್ಬಿಟ್ಟಿದ್ಯಲ್ಲ ಅಲ್ವಾ? ಹೊರಗಡೆ ಊಟ ಮಾಡಿ ಸಾಲ ಪಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು, ಓಳು ಪರದಾಟ ಸಾಕಿನ್ನು. ಸಾಲ ಮಾಡ್ಕೊಂಡೆ ಜೀವನ ಮಾಡ್ತೀವಿ. ಇರೋದೊಂದು ಲೈಫ್, ಯಾವಾಗ ಏನಾಯ್ತಿರುತ್ತೆ ಯಾರು ಗೊತ್ತು. ಅದೇ ಇವತ್ತು ಅಯ್ಯ, ನಿಮ್ಮಿಬ್ಬರದು ಇದೇ ಮಕ್ಕಳಾಟ ಆಗೋಯ್ತಪ್ಪ. ಸುಮ್ಮನೆ ನಮಗ್ ಬರೀ ಬುರ್ಡ ಬಿಡ್ತೀರಿ ಇಬ್ರು ಸೇರ್ಕೊಂಡು. ಅಲ್ಲಿ ನಮ್ಮ ಬಾಸ್ ಬ್ಯಾಕ್ ಫ್ಲಿಪ್ ಹೊಡ್ಕೊಂಡು ಎಂಟ್ರಾಗಿ ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜೇನಲ್ಲ. ತಾಕತ್ತಿದ್ರೆ ನನ್ ಮೇಲೆ ಗೆಲ್ಲಲೇ ಅಂತ ಎಂಟ್ರಾದವರು
ಮಗುವಿಂದ ಅವ್ರನ್ನ ನೋಡಿದೀವಿ. ಆ ಮಗುಲಿದ್ದ ನಗು ಇವತ್ತವರೆಗೂ ಇದೆ. ಆಕ್ಟ್ ಮಾಡ್ತಾರೆ, ಸ್ಟಾರ್ ಆಗ್ತಾರೆ, ಎಲ್ಲ ಆಗ್ತಾರೆ. ಒಟ್ಟಿಗೆ ಸಿಗ್ಬಿಟ್ಟಿವಿ ಒಂದೇ ಥಿಯೇಟರ್ ಅಲ್ಲಿ ಒಟ್ಟಿಗೆ. ಹೇಳಿದ್ರೆ ಒಟ್ಟಿಗೆ ಬರ್ಬೋದಾಯ್ತಾ, ಒಟ್ಟಿಗೆ ಬೋದಾಯ್ತಾ? ನಮ್ಗೆ ಗೊತ್ತಿರ್ಲಿಲ್ಲ, ದಾರಿ ತಪ್ಪಿ ಬಂದಿದ್ದ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಒಬ್ನೇ ಬಂದಿಯಾ? ಕರ್ದಿದ್ರೆ ನಾವು ಬೋದಿದ್ವಾ, ಒಟ್ಟಿಗೆ ಬರ್ಬೋದಾಯ್ತಾ? ಫಿಲಮ್ಗೆ ದುಡ್ಡು ಖರ್ಚು ಮಾಡ್ಬೇಕೈತೆ ಹೇಳೇ ಬಂದವನೆ. ಯಾರು ರಿವ್ಯೂ ಕೊಡ? ಫಿಲಮ್ ಹೆಂಗಿತ್ತು ಮೂವಿ? ಮೂವಿ ಅದೆಲ್ಲ ನೋಡ್ದಿರೋ ಕಾರಣ ಮೂವಿ, ಹೊಸ ಮೂವಿ ನೋಡಿದಿರೋ ಸಲನೇ ಫೀಲ್ ಕೊಡ್ತು. ನೋಡಿದ್ರೆ ಸ್ವಲ್ಪ ಎಮೋಷನಲ್ ಫೀಲಿಂಗ್ ಕಮ್ಮಿ ಆಗ್ಬಿಡ್ತು. ಹೇಳ್ಬೇಕಂದ್ರೆ ನಮ್ ದರ್ಶನ ಹೇಳ್ತೀವಿ, ಅದೊಂದು ಸೀನ್ ಮಾತ್ರ ಹೆವಿ ಟಚ್ ಆಗ್ಬಿಡ್ತು. ದರ್ಶಿಗೆ ಹಾರ್ಟ್ ಬ್ರೇಕ್ ಆಗ್ಬಿಡ್ತು. ದರ್ಶಿಗೆ ರಮ್ಯನ್ ಕಣ್ಣಲ್ಲೆಲ್ಲ ನೀರು ಬಂದಿದ್ದು, ಇಲ್ಲಿ ಬೈ ಕಣ್ಣಲ್ಲಿ ನೀರು ಬಂದಿದ್ದು ನೋಡ್ಬೇಕಿತ್ತು. ಪೊಲೀಸ್ ಇದಾರೆ ಅಂತ ಹಿಡಿದ್ಬಿಟ್ಟು ನಡ್ಕೊ ಬರ್ತಾವ್ರೆ. ಪೊಲೀಸ್ ಕೈ ಸಿಗಾಕೋಡೋ ಜಸ್ಟ್ ಮಿಸ್. ಅಲ್ಲಿಂದ ನಡ್ಕೊ ಬಂದಾರೆ ಬಾಬಾ ಐಕ್ಳು. ಅದು ಪೊಲೀಸ್ ಸಿಕ್ಕಿಲ್ಲ, ಏನೇನು ಸಿಕ್ಕಿಲ್ಲ, 1 ಕಿಲೋಮೀಟರ್ ಈ ಕಡೆ ರೋಡ್ ಸಿಕ್ಕಿದ್ರೆ